ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ 2025ರಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯ ಅಥವಾ ಆಗು ಹೋಗುಗಳು ಏನಿರುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವ್ರ ಜೊತೆ ಶೇರ್ ಮಾಡಿ, ಬಹಳ ಬಹಳ ಫೇವರೇಬಲ್ ಆಗುತ್ತೆ. ನಿಮ್ಮದು ವೃಶ್ಚಿಕ ರಾಶಿನೇ ಇರಲಿ ಸಾರಿ ಅಥವಾ ವೃಶ್ಚಿಕ ಲಗ್ನಾನೇ ಇರಲಿ, ದಯವಿಟ್ಟು ಅರ್ಥ ಮಾಡ್ಕೊಂಡು ನಾನು ಹೇಳುವುದನ್ನ. ಆಲ್ಮೋಸ್ಟ್ ತುಂಬಾನೇ ಸಫರ್ ಆಗಿ ನೀವು ಬಂದಿರ್ತೀರಾ, ಓಕೆನಾ. ಈಗ ಒಂದು 100 ಜಾತಕ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನ ಅದನ್ನು ಒಟ್ಟು ಹಾಕಿದಾಗ ಅದರಲ್ಲಿ 85% ಜಾತಕ ಪ್ರಾಬ್ಲಮ್ಗೊಳಗಾಗಿರುವಂಥದ್ದು. 100% ಅರ್ಥ ಆಗುತ್ತೆ ನಿಮಗೆ. 85% ಜಾತಕ ವೃಶ್ಚಿಕ ರಾಶಿ ಬಹಳ ಸಮಸ್ಯೆ. ನಿಮ್ಗೆ ಮದುವೆ ಜೀವನನೇ ಸಮಸ್ಯೆ, ಭೂಮಿ ವಿಚಾರಗಳೇ ಸಮಸ್ಯೆ ಅಲ್ವಾ. ಕೆಲವೊಮ್ಮೆ ಅನಿಸ್ತದೆ ಯಾಕಪ್ಪ ನಾನು ಮದುವೆ ಆದೆ ಈ ಪರಿಸ್ಥಿತಿ ಅಲ್ವಾ. ಅಥವಾ ಇದರಲ್ಲೆಲ್ಲ ನೀವು ಒಂದಷ್ಟು ತೊಂದರೆಗಳನ್ನ ಅನುಭವಿಸಿ ಬಂದಿರ್ತೀರ. ಆಲ್ಮೋಸ್ಟ್ ನಾನು ಹೇಳ್ಬೇಕಾದ್ರೆ 31ನೇ ವಯಸ್ಸಿನಿಂದ 31 ಇಯರ್ಸ್ ಇಂದ ಹಿಡಿದು 31ನೇ ವಯಸ್ಸಿನಿಂದ ಸಾಧಾರಣ 49ನೇ ವಯಸ್ಸಿನವರೆಗೆ ಲೈಫಲ್ಲಿ ತುಂಬಾನೇ ಏರಿಳಿತಗಳನ್ನ ನೋಡ್ತೀರಾ. ತುಂಬಾ ಅಂದ್ರೆ ತುಂಬಾ. ಅರ್ಥ ಆಯ್ತಾ ನಿಮ್ಗೆ? ಅಂತಹ ಅದೃಷ್ಟವಂತರು ಇರಬೇಕು. ಮೇ ಬಿ ಅವ್ರಿಗೆಲ್ಲೋ ಒಂದ್ ಕಡೆ ಆ ಒಂದು ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನ ಜಾತಕ ಸ್ವಲ್ಪ ಫೇವರಬಲ್ ರಿಸಲ್ಟ್ ಕೊಟ್ಟಿರ್ಬೋದು, ತೊಂದರೆ ಇಲ್ಲ. ಅದು ಸಪೋರ್ಟಿಂಗ್ ಲೆವೆಲ್ ಯಾರ್ದಾದ್ರು ಸಿಕ್ಕಿದ್ರೆ. ಅನ್ಯಥಾ 31ನೇ ವಯಸ್ಸಿನಿಂದ 49ನೇ ವಯಸ್ಸಿನ ಬಹಳಷ್ಟು ಸಫರ್ ಆಗ 50ನೇ ವಯಸ್ಸಿನ ನಂತರ ಪರವಾಗಿಲ್ಲ ಅಂತ ಹೇಳ್ಬೋದು. ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿಯ ಜಾತಕಕ್ಕೆ ಮಕ್ಕಳು ಸಪೋರ್ಟರ್ ಆಗಿರ್ತಾರೆ, ಮಕ್ಕಳಿಂದ ಸಪೋರ್ಟ್ ಪಡ್ಕೊಳ್ಬೇಕಾಗುತ್ತೆ. ಮಕ್ಕಳು ನಿಮ್ಗೆ ಬಹಳ ಫೇವರಬಲ್ ಆಗ್ತಾರೆ. ಬೇರೆ ಯಾರು ನಿಮ್ಮ ಜೊತೆ ಇರ್ತಾರೆ ಇರಲ್ಲ ಸೆಕೆಂಡರಿ, ಮಕ್ಕಳಿರ್ತಾರೆ. ಮಕ್ಕಳಿಂದ ಸುಖ ಅನುಭವಿಸುವಂತ ಯೋಗ ಭಾಗ್ಯ, ಮಕ್ಕಳಿಂದಾಗಿ ನಿಮ್ಮ ಕಾಲ ಮೇಲೆ ನಿಂತುಕೊಳ್ಳುವಂತ ಯೋಗ ಭಾಗ್ಯ ಜೀವನದಲ್ಲಿ ನಿಮ್ಮ ಪಾಲಿಗಂತೂ ಖಂಡಿತ ಇರುತ್ತೆ. ನೀವು ಬದುಕಿರುವುದೇ ಮಕ್ಕಳಿಗೋಸ್ಕರ ಅಂತ ಉಂಟು. ಇವ್ರು ಬದುಕಿರೋದೇ ಮಕ್ಕಳಿಗೋಸ್ಕರ. ಮಕ್ಕಳ ವಿಚಾರದಲ್ಲಿ ನೀವು ತುಂಬಾನೇ ಪ್ರೊಸೀಡ್ ಆಗಿ ಪರವಾಗಿ. ಎಲ್ಲರೂ ಮಕ್ಕಳಿಗೋಸ್ಕರನೇ ಇರ್ತಾರೆ, ಅದು ವಿಷಯ ಬೇರೆ. ಓಕೆ, ನಿಮ್ಗೆ ಏನಾಗುತ್ತೆ, ಎಲ್ಲಾ ಕಡೆ ಕೂಡ ಡಿಟ್ಯಾಚ್ಮೆಂಟ್ ಅನ್ನು ನೋಡ್ಬೇಕಾಗುತ್ತೆ. ಅದು ನಿಮ್ಮ ಮದುವೆ ಜೀವನದಲ್ಲಿ ಕೂಡ, ಕೆಲವು ಸಂಬಂಧಗಳಲ್ಲಿ ಕೂಡ, ಒಡ ಹುಟ್ಟಿದವರ ಜೊತೆಗೆ ಕೂಡ, ತಂದೆ ತಾಯಿಗಳ ಜೊತೆಗೆ ಕೂಡ ಡಿಟ್ಯಾಚ್ಮೆಂಟ್ ಅನ್ನು ಅನುಭವಿಸಿ ಒಂಟಿ ಜೀವನವನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿಯವರಿಗೆ ಡೆಫಿನೆಟ್ ಆಗಿರುತ್ತೆ. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ, ಯಾಕಂದ್ರೆ ಈಗ ನಾನು ಗೋಚರದ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ ಅಂದಾಗ ಅಲ್ಲಿ ಕೂಡ ನೆಗೆಟಿವ್ ಬಂದಾಗ ನೀವು ಹೇಳ್ತೀರಾ, ಅಯ್ಯೋ ದೇವ್ರೆ ನನ್ನ ಜೀವನನೇ ತುಂಬಾ ಕಷ್ಟ, ಇನ್ನು ಕೂಡ ಕಷ್ಟ ಅನುಭವಿಸ್ಬೇಕಾ, ಸಾಕಾಗಿ ಹೋಗಿದೆ, ಏನು ಮಾಡಕ್ಕಾಗಲ್ಲ. ಕೆಲವರೆಲ್ಲ ಆ ರೀತಿ ಕೂಡ ಕೇಳ್ಬೋದು, ಸರ್ ನಂಗೆ ಮರಣ ಯಾವಾಗ ಬರುತ್ತೆ ಅಲ್ವಾ. ಅದು ಅಷ್ಟು ನಾರಾಜ್ ಆಗೋದು ಬೇಕಾಗಿಲ್ಲ. ನಾನು ಟೆಕ್ನಿಕ್ ಹೇಳಿಕೊಡ್ತೇನೆ, ಆ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಮೇ ಬಿ ವೃಶ್ಚಿಕ ಲಗ್ನದವ್ರಿಗೆ ಅಥವಾ ವೃಶ್ಚಿಕ ರಾಶಿನೇ ಆದ್ರೂ ಕೂಡ ಖಂಡಿತ ನೀವು ಗೆದ್ದು ಬಿಡ್ತೀರಾ. ಟೆಕ್ನಿಕ್ ಅನ್ನ ಕಂಪಲ್ಸರಿ ಫಾಲೋ ಮಾಡ್ಬೇಕು ಅಲ್ವಾ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಟೆಕ್ನಿಕ್ ಅನ್ನ ಮೊದಲೇ ಹೇಳಿಕೊಡ್ತೇನೆ, ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಏನ್ ಟೆಕ್ನಿಕ್ ಇದೆ ಗೊತ್ತಾ. ನೀವು ಹುಟ್ಟಿದ್ದೇ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದಲ್ಲಿ ಅಂದಾಗ ಅದೇನೋ ಒಂದು ಪೆಂಡಿಂಗ್ ಕರ್ಮ ಇದೆ, ಅದೇನೋ ಒಂದು ಸಮಸ್ಯೆ ಇದೆ. ಅಲ್ಲಿ ಎಲ್ಲೋ ಒಂದು ಕಡೆ ನೀವು ಬೇರೆಯವ್ರಿಗೂ ತೊಂದರೆಯನ್ನು ಕೊಟ್ಟಿರ್ತೀರಾ. ಅದಕ್ಕೋಸ್ಕರ ನಿಮ್ಗೆ ಆ ಲಗ್ನದಲ್ಲಿ ಭಗವಂತ ಜನನ ಕೊಟ್ಟಿರ್ತಾರೆ. ತೊಂದರೆ ಅಂತ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ನಿಮ್ಮ ಜಾತಕದಲ್ಲಿ ನಿಮ್ಗೆ ಯೋಗಕಾರಕ ಪ್ಲಾನೆಟ್ಸ್ ಅಂತ ಇರುವುದು ಸೂರ್ಯನೊಬ್ಬನೇ. ಲಗ್ನಕ್ಕೂ ಸಪೋರ್ಟ್ ಆತ, 10ನೇ ಮನೆ ಅಧಿಪತಿ ಆತ, 10ನೇ ಮನೆಯಲ್ಲಿ ಸಿಂಹರಾಶಿ ಕೂಡ ಉಂಟು. ಹಾಗಾದ್ರೆ ನೀವೇನ್ ಮಾಡ್ಬೇಕು, ನಾನು ಹೇಳ್ತೀನಿ, ನೀವೊಂದು ಕೆಲಸದಲ್ಲಿರಿ ಅಂತ. ಒಂದು ಕೆಲಸ ಯಾವುದಾದ್ರೂ ಪರವಾಗಿಲ್ಲ, ಗಂಡಸರಾಗ್ಲಿ ಹೆಂಗಸರಾಗ್ಲಿ, ಒಂದು ಕೆಲಸದಲ್ಲಿರಿ. ಹೆಚ್ಚಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಸಮಯವನ್ನ ಕಳೀಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದು ಯಾವುದೇ ಕೆಲಸ ಇರಲಿ ಪರವಾಗಿಲ್ಲ. ಸರ್ ನಾನು ಹೌಸ್ ವೈಫ್ ಸರ್, ಏನು ಮಾಡೋಕ್ಕಾಗಲ್ಲ. ನಾನು ಹೇಳ್ತೀನಿ, ಏನಾದ್ರೂ ಒಂದು ಕೆಲಸವನ್ನು ಹುಡುಕೊಳ್ಳಿ. ಪಾರ್ಟ್ ಟೈಮ್ ಆದ್ರೂ ಪರವಾಗಿಲ್ಲ, ಮನೆಯಲ್ಲಿ ಕೂತ್ಕೊಂಡು ಮಾಡೋ ಕೆಲಸ ಆದ್ರೂ ಪರವಾಗಿಲ್ಲ, ಯಾವ್ದಾದ್ರು ಒಂದು ಕೆಲಸ ಹುಡುಕಿ ಅದರಲ್ಲಿ ಹೆಚ್ಚಿನ ಸಮಯವನ್ನ ಕಳೀಲಿಕ್ಕೆ ಪ್ರಯತ್ನ ಮಾಡಿ. ಆ ಸಮಯದಲ್ಲಿ ಏನಾಗುತ್ತೆ, ನಿಮ್ಮ 10ನೇ ಮನೆ ಆಲ್ವೇಸ್ ಆಕ್ಟಿವೇಟೆಡ್. ಯಾವುದು? ನಿಮ್ಮ ಸಿಂಹರಾಶಿ. ಅದು ನಿಮ್ಗೆ ಬಹಳ ದೊಡ್ಡ ಮಟ್ಟಿಗೆ ಸಪೋರ್ಟ್ ಅನ್ನ ಕೊಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ನೀವು ಗೆಲ್ತೀರಾ. ಬೇಕಾದ್ರೆ ನಿಮ್ಮ ಜಾತಕ ನೀವು ಚೆಕ್ ಮಾಡಿ ನೋಡಿ. ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು, ನಿಮ್ಮ ಜಾತಕದಲ್ಲಿ ಯಾವಾಗ ಸೂರ್ಯ ದೇಶ ನಡೆಯುತ್ತೆ ನಿಮ್ಗೆ ಬಹಳ ಫೇವರಬಲ್ ಆಗುತ್ತೆ. ಶನಿ ದೇಶ ನಡೆಯುತ್ತೆ, ಅದು ಫೇವರಬಲ್ ಆಗುತ್ತೆ. ನಿಮ್ಗೆ ಮನೆ ಭೂಮಿ ವಾಹನ ಮಾಡ್ಲಿಕ್ಕೆ ಶನಿ ಮಹಾರಾಜ ಹೆಲ್ಪ್ ಮಾಡ್ತಾನೆ.
ಶನಿ ದಶೆ ನಡೆಯುವಾಗ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಅನ್ನ ಆತ 100% ಕ್ರಿಯೇಟ್ ಮಾಡ್ತಾನೆ. ನೀವ್ ಹೇಳ್ಬೇಡಿ ಶನಿ 3ನೇ ಮನೆ ಅಧಿಪತಿ 4ನೇ ಮನೆ, ಆತ ಕರ್ಮದ ಅಧಿಪತಿ, ಆತ ಸ್ಟೇಟಸ್ ಅನ್ನ ನಿಮ್ಗೆ ಕ್ರಿಯೇಟ್ ಮಾಡಬಲ್ಲ. ಬಹಳ ಫೇವರಬಲ್ ಆಗುತ್ತೆ ಶನಿ ದಶೆ ಕೂಡ, ಓಕೆನಾ. ಅದು ಕೂಡ ನಿಮ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಖಂಡಿತ ಅಲ್ಲ. ನಿಮ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಕೊಡೋದು ಬುಧ ದಶೆ, ಅದು ಪ್ರಾಬ್ಲಮೆಟಿಕ್ ದಶೆ, ಓಕೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಈ ಒಂದು ಸಣ್ಣ ಟೆಕ್ನಿಕ್ ಅನ್ನ ಫಾಲೋ ಮಾಡಿ. ಒಂದು. ಎರಡನೇದಾಗಿ ಸಾಧ್ಯ ಆದಷ್ಟು, ಯಾಕಂದ್ರೆ ವೃಶ್ಚಿಕ ರಾಶಿಯನ್ನು ನೈಸರ್ಗಿಕ ಜನ್ಮಕುಂಡಲಿಯ 8ನೇ ಮನೆ ರಾಶಿ ಅಥವಾ ಲಗ್ನದಲ್ಲಿದೆ, ಓಕೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಒಂದಷ್ಟು ರಹಸ್ಯಗಳನ್ನ ಭೇದಿಸ್ಲಿಕ್ಕೆ ಪ್ರಯತ್ನ ಮಾಡಿ, ರಹಸ್ಯ ವಿದ್ಯೆಗಳನ್ನ ಕಲ್ತುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದು ಜ್ಯೋತಿಷ್ಯ, ವಾಸ್ತು, ಸಂಖ್ಯಾಶಾಸ್ತ್ರ ಹೌದು. ಅದರ ಆಚೆ ಕೂಡ ಏನಾದ್ರೂ ರಹಸ್ಯಗಳಿವೆ, ರಿಸರ್ಚ್ ಮಾಡ್ಲಿಕ್ಕಿದೆ, ಅದನ್ನ ಹುಡುಕಾಡ್ಲಿಕ್ಕಿದೆ ಅಂದಾಗ ಅದನ್ನ ಮಾಡಿ. ಅದು ಕೂಡ ನಿಮ್ಮ ಪಾಲಿಗೆ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಕೊಡುವ ಸಾಧ್ಯತೆಗಳೇ ತೀರಾ ಜಾಸ್ತಿ. ಚಿಂತೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಇನ್ನೂ ಬೇಕಾದ್ರೆ ನೀವೇನ್ ಮಾಡ್ಬೋದು, ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡಬಹುದು. ಇನ್ಶೂರೆನ್ಸ್ ಕಂಪನಿ ಕೆಲಸ ಮಾಡೋದು ಅತ್ಯುತ್ತಮವಾದ ಲಕ್ಷಣ. ಅಥವಾ ಇನ್ಶೂರೆನ್ಸ್ ಕಂಪನಿಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರ ಜೊತೆಗೆ ಇರುವುದು, ಅವ್ರಿಗೆ ಸಹಾಯ ಮಾಡೋದು ಕೂಡ ನಿಮ್ಗೆ ಲೈಫ್ ಅಲ್ಲಿ ಒಂದಷ್ಟು ಸ್ಯಾಟಿಸ್ಫೈಡ್ ಅನ್ನ ಕೊಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನೊಂದು ವಿಚಾರ ಏನಂದ್ರೆ, ಯಾವಾಗ ಇದನ್ನ ನೀವು ಮಾಡ್ತೀರಾ ಅವಾಗ ಏನಾಗುತ್ತೆ, ನಿಮ್ಮ ಲಗ್ನ ಅನ್ನೋದು ಕ್ಲೆನ್ಸಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಸಾಧ್ಯ ಆದ್ರೆ ಇದನ್ನು ಕೂಡ ಮಾಡ್ಕೊಳ್ಬಹುದು. ಆಲ್ಮೋಸ್ಟ್ ಈಗ ಕೆಲವರು ಇರ್ತಾರಲ್ವಾ, ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ, ಅಂದ್ರೆ ಏಜೆಂಟ್ ಆಗಿದ್ದಾರೆ ಅಂದಾಗ ವೃಶ್ಚಿಕ ಲಗ್ನದವರು ಅಥವಾ ವೃಶ್ಚಿಕ ರಾಶಿಯವರಾದ್ರೆ ಅವ್ರಿಗೆ ಅಂತ ಸಮಸ್ಯೆಗಳು ಅಲ್ಲ ಅಂತ ಹೇಳ್ಬೋದು, ಅವರು ಸ್ಯಾಟಿಸ್ಫೈಡ್ ಆಗಿರ್ತಾರೆ. ಇನ್ನು ನೀವು ಜ್ಯೋತಿಷಿಗಳು, ವಾಸ್ತು ತಜ್ಞರು, ಸಂಖ್ಯಾಶಾಸ್ತ್ರಜ್ಞರು ರಹಸ್ಯಗಳನ್ನು ಭೇದಿಸ್ತೀರಾ, ರಹಸ್ಯಗಳಲ್ಲಿ ಹೋಗ್ತೀರಾ, ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಇನ್ನು ನಿಮ್ಮನ್ನ ನೀವು ಸ್ಯಾಟಿಸ್ಫೈಡ್ ಹೇಗೆ ಮಾಡ್ಕೊಳ್ಬಹುದು, ಗಾರ್ಡನಿಂಗ್ ಮಾಡಿ, ಅದು ಒಳ್ಳೇದಾಗುತ್ತೆ ನಿಮ್ಗೆ. ಅಥವಾ ಎಲ್ಲಾದ್ರೂ ಗಿಡಗಳನ್ನ ನೆಡುವಂತಹ ಕೆಲಸ ಮಾಡಿ, ಅಂದ್ರೆ ಡಿಗ್ ಮಾಡಿ ಗಿಡಗಳನ್ನ ನೆಡುವಂತ ಕೆಲಸ ಮಾಡಿದ್ರು ಕೂಡ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನ ಬ್ಯಾಲೆನ್ಸ್ ಸ್ಟೇಜ್ಗೆ ಬರ್ಲಿಕ್ಕೆ ಶುರುವಾಗುತ್ತೆ. ಇಸ್ ದ ಮಚ್ ಬೆಟರ್. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಕೆಲವೆಲ್ಲ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡೋದರಿಂದ ಏನಾಗುತ್ತೆ, ಲೈಫ್ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ದೂರ ಆಗ್ತವೆ. ಇಲ್ಲಿ ವೃಶ್ಚಿಕ ರಾಶಿಗೆ ಏನಾಗುತ್ತೆ ಅಂದ್ರೆ, ಅದಕ್ಕೆ ಚಂದ್ರನಿಂದ ನೀಚ ಫಲ ಇದೆ. ಅದಕ್ಕೆ ನೀವು ಮೆಂಟಲ್ ಡಿಸ್ಟರ್ಬೆನ್ಸ್ ಆಗಿರ್ತೀರಾ, ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ, ಮೆಂಟಲ್ ಟೋಟಲ್ ಡಿಸ್ಟರ್ಬೆನ್ಸ್ಗೆ ಬರುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ, ನೀವು ಎಲ್ಲಿ ಆಳ್ತೀರಾ, ದೇವಸ್ಥಾನಕ್ಕೆ ಹೋಗಿ ಆಳ್ತೀರಾ. ಯಾವ್ದು ಈಶ್ವರನ ಟೆಂಪಲ್ಗೆ ಹೋದ್ರೆ ಅಲ್ಲಿ ಅಳು ಬರ್ಲಿಕ್ಕೆ ಶುರು ಆಯ್ತು ಅಲ್ವಾ, ಎಲ್ಲ ಮುಸ್ಕು ಹಾಕೊಂಡು ಅಳ್ಲಿಕ್ಕೆ ಶುರು ಮಾಡಿದೆ, ನನ್ನ ಜೀವನನೇ ಹೀಗೆ, ನಾನೇ ಹೀಗೆ, ನನಗೆ ಹೀಗಾಯ್ತು, ನನಗೆ ಹಾಗಾಯ್ತು ಅಲ್ವಾ. ಪರವಾಗಿಲ್ಲ, ನೀವು ಮಾಡಿ, ಬಟ್ ಕೆಲಸದಲ್ಲಿಗೆ ಪ್ರಯತ್ನ ಮಾಡಿ. ಒಂದಷ್ಟು ಟೆಕ್ನಿಕ್ ಅನ್ನ ಹೇಳಿಕೊಟ್ಟಿದ್ದೇನೆ, ದಯವಿಟ್ಟು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅದೇನು ಅನುಭವಿಸ್ಬೇಕು, ಅದರಿಂದ ನೀವು ಮುಕ್ತರಾಗ್ಬಿಡ್ತೀರಿ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಯಾವತ್ತಾದ್ರೂ ವೃಶ್ಚಿಕ ರಾಶಿ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಅನ್ನು ಕೊಡ್ಬೇಕಾದಾಗ ಕೊಡ್ತೇನೆ ನಾನು, ತೊಂದರೆ ಇಲ್ಲ. ಓಕೆ, ಗೊತ್ತಾಯ್ತು. ಬಂದ್ಮೇಡ ವೃಶ್ಚಿಕ ರಾಶಿ, ದಯವಿಟ್ಟು ಇದನ್ನ ರಾಶಿಯಿಂದ ನೋಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಚಂದ್ರನನ್ನ ನಂಬರ್ 8 ಅಂತ ಎಲ್ಲಿ ಬರ್ದಿದೆ ಅಲ್ಲಿ ಬರ್ದಿರ್ತಾರೆ, ಚಂದ್ರನನ್ನ ಚಂದ್ರ ಅಂತ ಬರ್ದಿರ್ತಾರೆ. ಅದು ನಿಮ್ಮ ವೃಶ್ಚಿಕ ರಾಶಿ, ಓಕೆನಾ. ಕನ್ಫ್ಯೂಸ್ ಆಗಬೇಡಿ, ಮತ್ತೆ ಬಂದಲ್ಲಿ ಪ್ರಶ್ನೆ ಮಾಡಬೇಡಿ. ಲಗ್ನದಿಂದ ನೋಡ್ಕೊಳ್ಬೇಕಾ, ರಾಶಿಯಿಂದ ನಾನು ಗೋಚರದ ಪ್ರೆಡಿಕ್ಷನ್ ಮಾಡ್ತಾ ಇದ್ದೀನಿ ಅಂದಾಗ ಅದು ಚಂದ್ರನಿಂದ ಮಾಡ್ತಾ ಇದ್ದೀನಿ, ಓಕೆನಾ. ಅದಕ್ಕೋಸ್ಕರ ನಿಮ್ಮ ವೃಶ್ಚಿಕ ರಾಶಿ ಇದ್ರೆ ನೀವು ಇದನ್ನು ನೋಡ್ಕೊಳ್ಳಿ, ನಿಮ್ಗೆ ಪರ್ಫೆಕ್ಟ್ ಆದ ಆನ್ಸರ್ ಸಿಗುತ್ತೆ, ತೊಂದರೆ ಇಲ್ಲ. ಇನ್ನೂ ಒಂದು ವಿಚಾರ ಏನಂದ್ರೆ, ಇದು ಫೈನಲ್ ಪ್ರಿಡಿಕ್ಷನ್ ಅಂತೂ ಅಲ್ಲ. ಯಾಕಂದ್ರೆ ನಿಮ್ಮ ಜಾತಕದ ಒಂದು ಇಂಪ್ಯಾಕ್ಟ್ ಏನುಂಟು, ಅಥವಾ ನಿಮ್ಮ ಜಾತಕದಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ ಏನುಂಟು, ಅದರ ಮೇಲಿಂದ ಇದನ್ನ ಮೇಳೈಸಿ ನೋಡಿದಾಗ, ಇದನ್ನ ಅದಕ್ಕೆ ನಾವು ಮೇಳೈಸಿದಾಗ ಏನ್ ರಿಸಲ್ಟ್ ಬರೋದು ಅದು ಫೈನಲ್ ಆಗಿರ್ತದೆ, ಅದು ವಿಷಯ ಬೇರೆ. ಅದಕ್ಕೆ ನಿಮ್ಮ ಜಾತಕನೇ ಫೈನಲ್, ನೀವೇ ಫೈನಲ್, ನಿಮ್ಮ ಕರ್ಮನೇ ಫೈನಲ್. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ವರ್ಷಾರಂಭದಲ್ಲಿ ನಮ್ಮ ವೃಶ್ಚಿಕ ರಾಶಿಯವರಿಗೆ ಏನಾಗುತ್ತೆ, 4ನೇ ಮನೆಯಲ್ಲಿ ಶನಿ ಮಹಾರಾಜ ಹೋಗ್ತಾ ಇದ್ದಾನೆ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. ಶನಿ ಸ್ವಗೃಹಿಯಲ್ಲಿ ಮೂಲ ತ್ರಿಕೋನ ರಾಶಿಯಲ್ಲಿದ್ದಾನೆ. ಯಾರಿಗೆಲ್ಲ ಇದುವರೆಗೆ ವಿಶೇಷವಾಗಿ ಶನಿ ದಶೆ ನಡೀತಾ ಉಂಟು, ಚಂದ್ರ ದಶೆ ನಡೀತಾ ಉಂಟು, ಅವ್ರಿಗೆಲ್ಲ ಮನೆ ಮಾಡುವಂತಹ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುತ್ತೆ. ಕಷ್ಟಪಟ್ಟಾದ್ರೂ ಕೂಡ ಮಾಡಿರ್ತಾರೆ ಅಂತ ಒಂದು ಇಂಡಿಕೇಶನ್. ಶನಿ 4ನೇ ಮನೆಯಲ್ಲಿ, ಓಕೆ. ರಾಹು ಮಹಾರಾಜ 5ನೇ ಮನೇಲಿ ಹೋಗ್ತಾ ಇದ್ದಾನೆ, ಅದು ಒಳ್ಳೆ ಲಕ್ಷಣ ಅಲ್ಲ. ಯಾಕಂದ್ರೆ ನಿಮ್ಮ ಪ್ರೀತಿ, ಪ್ರೇಮ, ಸ್ನೇಹಿತರು, ಮಕ್ಕಳು, ತಂದೆ ತಾಯಿಯ ಕುಟುಂಬ, ಹೊಟ್ಟೆಗೆ ಸಂಬಂಧ ತೊಂದರೆಗಳನ್ನು ಆಲ್ಮೋಸ್ಟ್ ಅನುಭವಿಸ್ಕೊಂಡು ಬಂದಿರ್ತೀರಾ. ಇದೊಂದು ವಿಚಾರಗಳು ಅಲ್ಲಿರುವಂತದ್ದು. ಆನಂತರ ಗುರು ಮಹಾರಾಜ ಮಾತ್ರ ಚಂದ್ರನಿಂದ ಆತ 7th ಹೌಸ್ ಅಲ್ಲಿ ಇದ್ದಾನೆ. ಗುರು ಬಲ ಅಂತ, ಗುರು ಬಲ ಅಂದ್ರೆ ಎಲ್ಲೊಂದ್ ಕಡೆ ಕೆಲವೊಂದು ಸಮಸ್ಯೆಗಳು ಬಂದಾಗ ಗುರು ನಿಮ್ಮನ್ನ ರಕ್ಷಣೆ ಮಾಡಿದ್ದಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಮದುವೆ ಆಗದವ್ರಿಗೆ ಮದುವೆ ಫಿಕ್ಸ್ ಮಾಡಿಸಿರ್ತಾನೆ, ಕೆಲವರಿಗೆಲ್ಲ ಮದುವೆನೂ ಆಗಿರುತ್ತೆ, ತೊಂದರೆ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಈ ಪಾಠಲ್ಲಿ ಹೋಗಿರ್ತೀರಾ, ಏನ್ ಸಮಸ್ಯೆ ಅಲ್ಲ, ಓಕೆ. ಗುರುಬಲ ಉಂಟು ಅಂತ ಆದಾಗ ತೊಂದರೆ ಇಲ್ಲ. ಆದ್ರೂ ಕೂಡ ನೀವು ಇನ್ನು ಪ್ರಿಕಾಷನ್ ಏನ್ ಕೊಡ್ತೇನೆ ಅದನ್ನ ನೋಡ್ಕೊಳ್ಬೇಕು. ಆನಂತರ ನಿಮ್ಮ ರಾಶ್ಯಾಧಿಪತಿ ಕುಜ ವಕ್ರಿಯಾಗಿದ್ದಾನೆ, ಆನಂತರ ಗುರು ಕೂಡ ವಕ್ರಿಯಾಗಿದ್ದಾನೆ ವರ್ಷಾರಂಭದಲ್ಲಿ. ಆನಂತರ ಆತ ನೀಚ ಫಲ ಕೊಡ್ತಾ ಇದ್ದಾನೆ, ಬಟ್ ಭಾಗ್ಯದಲ್ಲಿದ್ದಾನೆ, ಪರವಾಗಿಲ್ಲ, ಓಕೆ. ಆನಂತರ ಕೇತು ಮಹಾರಾಜ ಲಾಭದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ಓಕೆ. ಅದಕ್ಕೆ ಅಂತಹ ಸಮಸ್ಯೆಗಳಲ್ಲ. ಈಗ ನೆಕ್ಸ್ಟ್ ಏನಾಗುತ್ತೆ ಅದು ವಿಚಾರ. ಈಗ ಇಷ್ಟವರೆಗೆ ಎಲ್ಲ ಉಂಟು. ಈಗ ಶನಿ ಸರಿಯಾಗಿಲ್ಲ, ರಾಹುನು ಸರಿಯಾಗಿಲ್ಲ, ಗುರು ಪರವಾಗಿಲ್ಲ, ಕೇತು ಲಾಭಸ್ಥಾನದಲ್ಲಿದ್ದಾನೆ,
ಒಂದು ಲೆಕ್ಕಕ್ಕೆ ಒಂದು ಹಂತದಲ್ಲಿ ಏನಾಗುತ್ತೆ, ಒಂದು 40% ರಿಸಲ್ಟ್ ಅನ್ನ ಅನುಭವಿಸಿರುವಂತದ್ದು, ಬಾಕಿ ಎಲ್ಲ ಟೆನ್ಷನ್ ಅನ್ನ ಅನುಭವಿಸಿರುವಂತದ್ದು. ಮುಂದೆ ಏನಾಗುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ. ದಯವಿಟ್ಟು ಟೆನ್ಷನ್ಗೊಳಗಾಗಬೇಡಿ. ಆ ನಂತರ ನಾನು ಮೊದಲೇ ಪ್ರಿಕಾಷನ್ ಕೊಟ್ಟಿದ್ದೇನೆ ನಿಮ್ಗೆ, ನೀವೇನ್ ಮಾಡ್ಬೇಕಂತ. ಸೊ ಅದನ್ನ ಫಾಲೋ ಮಾಡಿ ನೋಡಿ, ನೀವು ಗೆಲ್ತೀರಾ. ನೆಕ್ಸ್ಟ್ ವೃಶ್ಚಿಕ ರಾಶಿಯವರಿಗೆ ಏನಾಗುತ್ತೆ 2025ರ ಸಮಯದಲ್ಲಿ, 2025 ಶನಿ ಮಹಾರಾಜ ಇಲ್ಲಿ 4ನೇ ಮನೆಯಲ್ಲಿ ಭ್ರಮಣ ಮಾಡೋ ಶನಿ 5ನೇ ಮನೆಗೆ ಬರ್ತಾನೆ ಅಲ್ವಾ. ಒಟ್ಟಾರೆ ಚಂದ್ರನಿಂದ 5ನೇ ಮನೆ ಪಂಚಮದ ಶನಿ ಅಂತ ಆಯ್ತು. ತುಂಬಾ ಒಳ್ಳೆ ರಿಸಲ್ಟ್ ಅಲ್ಲ. ಮೆಂಟಲ್ ಡಿಸ್ಟರ್ಬೆನ್ಸ್ ಮಾಡಿಬಿಡ್ತಾನೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚಿಂತೆಯನ್ನು ಕೊಡಿಸ್ತಾನೆ. ಹೊಟ್ಟೆ ಸಂಬಂಧಪಟ್ಟಂತ ತೊಂದರೆಗಳನ್ನು ಕೊಡಿಸ್ತಾನೆ. ತಾಯಿಯ ಕುಟುಂಬದಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾನೇ ಕಷ್ಟಗಳನ್ನು ನೋಡ್ಬೇಕಾದಂತಹ ಅನಿವಾರ್ಯತೆಯನ್ನು ಕ್ರಿಯೇಟ್ ಮಾಡ್ತಾನೆ. ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಇನ್ಕಮ್ ಅಲ್ಲಿ ವ್ಯತ್ಯಯಗಳನ್ನ ಕೊಡ್ತಾನೆ. ಆ ನಂತರ ನಿಮ್ಗೆ ಪ್ರೀತಿ, ಪ್ರೇಮ, ಸ್ನೇಹಿತರ ಮುಖಾಂತರ ಕೂಡ ಡಿಲೇ ಮಾಡಿಸ್ತಾನೆ. ಅದೇನೋ ಒಂದು ಅಲ್ವಾ. ಒಟ್ಟಾರೆ ಮೆಂಟಲ್ ಟಾರ್ಚರ್ ಅಂತೂ ಇರುತ್ತೆ, ಸಮಸ್ಯೆ ಅಂತೂ ಇರುತ್ತೆ ಅಲ್ವಾ, ಅರ್ಥ ಮಾಡ್ಕೊಳ್ಬೇಕು. ಆ ನಂತರ ನೆಕ್ಸ್ಟ್ ಏನಾಗುತ್ತೆ, ಗುರು ಮಹಾರಾಜ ಏನ್ ಮಾಡ್ತಾನೆ, ನೇರವಾಗಿ 8ನೇ ಮನೆಯನ್ನ ಪ್ರವೇಶ ಮಾಡ್ತಾನೆ. ರಾಶಿಯಿಂದ 8ನೇ ಮನೆ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಅಲ್ವಾ. ಒಂದು ಪಂಚಮಕ್ಕೆ ಶನಿ ಬರುವುದು, 8ನೇ ಮನೆಗೆ ಗುರು ಹೋಗುವುದು, ಇದು ಎರಡು ಕೂಡ ಒಂಥರ ಬ್ಯಾಡ್ ಇಂಪ್ಯಾಕ್ಟ್ ಅಂತ ಉಂಟು 2025ಕ್ಕೆ ಸಂಬಂಧಪಟ್ಟಂತೆ. ಗುರು ಮಹಾರಾಜ ಬರುವ ಮೇ ತಿಂಗಳ ನಂತರ, ಮೇ ತಿಂಗಳ 15ನೇ ತಾರೀಕಿನ ನಂತರ ಅಷ್ಟಮ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಒಳ್ಳೆ ಲಕ್ಷಣ ಅಲ್ಲ. ಬಟ್ ಆತ ಏನ್ ರಿಸಲ್ಟ್ ಕ್ರಿಯೇಟ್ ಮಾಡ್ತಾನೆ ಗುರು, ಭಲೆ ಚಂದ್ರನಿಂದ ಅಷ್ಟಮದಲ್ಲಿದ್ದಾನೆ, ಬಟ್ ರಿಸಲ್ಟ್ ಏನಿರುತ್ತೆ, ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿಯ ವಿಚಾರದಲ್ಲಿ ಅದೇನೆಲ್ಲ ಡಿಸ್ಟರ್ಬೆನ್ಸ್ ಇದೆ, ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ, ಅಥವಾ ಯಾರು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ, ಒಡ ಹುಟ್ಟಿದವರು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ, ಮೇ ಬಿ ಗುರು ಅಲ್ಲಿಗೆ ಬಂದಾಗ ಏನಾಗುತ್ತೆ, ಅವ್ರಿಗೆ ಯಾರಿಂದಲೋ ಸಜೆಷನ್ ಸಿಗುತ್ತೆ, ಯಾರಾದ್ರೂ ಹಿರಿಯ ವ್ಯಕ್ತಿ ಅವ್ರಿಗೆ ತಿಳಿ ಹೇಳ್ತಾರೆ ಅಥವಾ ಅವ್ರಿಗೆ ಸಜೆಷನ್ ಮಾಡ್ತಾರೆ, ಏನೋ ಈ ರೀತಿ ಮಾಡ್ಬೇಕಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಎಲ್ಲೋ ಒಂದು ಕಡೆ ಭೂಮಿ ವಿಚಾರ, ಅಂದ್ರೆ ಹಿರಿಯರಿಂದ ಬರ್ತಕ್ಕಂತಹ ಭೂಮಿ ವಿಚಾರ, ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಏನಿದೆ ಅದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಸಾಲ್ವ್ ಆಗುವಂತ ಒಂದು ಯೋಗ ಅಂತೂ 100% ಇದೆ. ಓಕೆ, ಹಾಗಾದ್ರೆ ಅದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ 8ನೇ ಮನೆ ಗುರು ನಿಮ್ಗೆ ಸಹಾಯ ಮಾಡ್ತಾನೆ. ತೊಂದರೆ ಇಲ್ಲ, ಅದು ಚೆನ್ನಾಗಿರುತ್ತೆ. ಹಿರಿಯರ್ನೇನು ಜ್ಯುವೆಲ್ರಿ ಬರ್ಬೇಕಾ ಅದು ಕೂಡ, ಪ್ರಾಪರ್ಟಿ ಬರ್ಬೇಕಾ ಜಾಗ ಅದು ಕೂಡ, ಮನೆ ಬರ್ಬೇಕಾ ಅದು ಕೂಡ, ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಉಂಟು ಏನಿದ್ರು ಕೂಡ ಅದನ್ನ ನಿವಾರಣೆ ಮಾಡಿಕೆ ಗುರು ಮಹಾರಾಜ 8ನೇ ಮನೆಯಿಂದ ಹೆಲ್ಪ್ ಮಾಡ್ತಾನೆ. ಗುರು ಅಂದ್ರೆ ಏನು, ಸಲಹೆ, ಸೂಚನೆ. ಗುರು ಅಂದ್ರೆ ಪ್ರವಚನ, ಯಾರೋ ಬಂದು ಅದನ್ನ ಹೇಳ್ತಾರೆ, ಕುಟುಂಬದಿಂದಲೇ ಬಂದ ಅದನ್ನ ಏನ್ ಮಾಡ್ತಾರೆ, ಸಜೆಷನ್ ಕೊಡ್ತಾರೆ. ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಗುರು ಮಹಾರಾಜ ಏನ್ ಮಾಡ್ತಾನೆ, ಆತ ಪಂಚಮಾಧಿಪತಿಯಾಗಿ ಅಷ್ಟಮಕ್ಕೆ ಬರ್ತಾನೆ, ಧನಾಧಿಪತಿಯಾಗಿ ಅಷ್ಟಮಕ್ಕೆ ಬರ್ತಾನೆ. ಪ್ರಿಕಾಷನ್ ಏನಿರುತ್ತೆ, ದಯವಿಟ್ಟು ದುಡ್ಡನ್ನ ಯಾರಿಗೂ ಕೊಡಬೇಡ. ಯಾಕಂದ್ರೆ ಆತ ಧನಾಧಿಪತಿಯಾಗಿ ಅಷ್ಟಮದಲ್ಲಿ ಬಂದಾಗ ದುಡ್ಡು ಯಾರಿಗಾದ್ರೂ ಕೊಟ್ಟಾಗ ಹೆಲ್ಪ್ ಮಾಡಿ, ಪರವಾಗಿಲ್ಲ, ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು, ಪಾಪ ಅವ್ರಿಗೇನೋ ಸಮಸ್ಯೆ ಉಂಟು, ಅದು ಓಕೆ. ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರಿ, ಯಾರಿಗೋ ಪೂರ್ವಾಪರ ಯೋಚನೆಯಲ್ಲಿ ದುಡ್ಡು ಕೊಟ್ಟು ಬಿಟ್ರಿ, ಮೇ ಬಿ ನಿಮ್ಗೆ ಸಮಸ್ಯೆ ಆಗ್ಬೋದು. ಆ ದುಡ್ಡನ್ನ ನೀವು ಕಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಬರ್ಬೋದು. ಅಂತದ್ದೇನಾದ್ರೂ ಇದ್ರೆ ದಯವಿಟ್ಟು ಪ್ರಾಪರ್ ಪೇಪರ್ ವರ್ಕ್ ಅನ್ನ ಮಾಡಿ ದುಡ್ಡನ್ನ ಕೊಡಿ ಅಂತ ಹೇಳ್ತೇನೆ. ಮೇ ಬಿ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ನಿಮ್ಗೆ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವ್ರಿಗೆಲ್ಲ ಒಂದ್ ಕಡೆ ಪ್ರಾಪರ್ಟಿ ಮಾಡ್ಬೇಕು ಅಂದಾಗ ಗುರು ಮಹಾರಾಜ 8ನೇ ಮನೆಯಿಂದ ಸಹಾಯ ಮಾಡ್ತಾನೆ. ಅವ್ರಿಗೆ ಪ್ರಾಪರ್ಟಿ ಮಾಡುವಂತ ಯೋಗ, ಒಳ್ಳೆ ಜಾಗದಲ್ಲಿ ಪ್ರಾಪರ್ಟಿ, ಒಳ್ಳೆ ಒಂದು ಪ್ಲೇಸ್ ಅಂದ್ರೆ ಒಳ್ಳೆ ಒಂದು ಲೊಕೇಶನ್ ನಲ್ಲಿ ಪ್ರಾಪರ್ಟಿ ಮಾಡುವಂತ ಯೋಗ ಕೂಡ ಗುರು ಮಹಾರಾಜ ಕ್ರಿಯೇಟ್ ಮಾಡ್ತಾನೆ. ತೊಂದರೆ ಇಲ್ಲ. ಅದರ ಜೊತೆಗೆ ನಿಮ್ಮ ತಂದೆ ಯಾರು ಇರ್ತಾರೆ ಅಲ್ವಾ, ತಂದೆ, ಓಕೆ, ಯಾಕಂದ್ರೆ ನಿಮ್ಮ ಸೂರ್ಯ ಅಲ್ಲಿ ಧನುರಾಶಿ ಏನಿದೆ, ನಿಮ್ಮ ತಂದೆಯ ರೋಗ ಋಣ ರಿಪು, ಆ ರಾಶಿ ಅಧಿಪತಿ ಈಗ ನಿಮ್ಮ ಭಾಗ್ಯಕ್ಕೆ 12ನೇ ಮನೆಯಲ್ಲಿ ಬರ್ತಾರೆ. ಹಾಗಾದ್ರೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಯಗಳು, ತಂದೆಯ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ತಂದೆಗೆ ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು. ಅವ್ರಿಗೇನಾದ್ರೂ ಸಮಸ್ಯೆ ಆಯ್ತು, ಸ್ವಲ್ಪ ಆದ್ರೂ ಏನೋ ಕಾಣಿಸ್ಕೊಳ್ತಾ ಉಂಟು ಅಂತಾದಾಗ ದಯವಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳ್ತೇನೆ. ಅದರಿಂದ ಕೂಡ ನೀವು ಪಾರಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ, ಪರವಾಗಿಲ್ಲ. ಇನ್ನು ನಿಮ್ಮ ಗುರು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಲಾಭ ಸ್ಥಾನದಲ್ಲಿದ್ದಾನೆ. ಓಕೆ, ಕಾರ್ಯಕ್ಷೇತ್ರಕ್ಕೆ ಲಾಭ ಸ್ಥಾನದಲ್ಲಿರುವಾಗ ಕಾರ್ಯಕ್ಷೇತ್ರದಲ್ಲಿ ಇಷ್ಟವರೆಗೇನು ಲಾಭನೇ ಇಲ್ಲ, ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇದೆ, ಕಾರ್ಯಕ್ಷೇತ್ರ ನಂಗೇನು ಮುಂದೆ ಹೋಗ್ಲಿಕ್ಕೇನೆ ಆಗ್ಲಿಲ್ಲ ಅಂದಾಗ ಗುರು ಮಹಾರಾಜ ಈಗ ನಿಮ್ಗೆ ಹೆಲ್ಪ್ ಮಾಡ್ತಾನೆ. ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅಥವಾ ಅದರಲ್ಲಿ ಲಾಭಗಳನ್ನ ಹೆಚ್ಚ ಮಾಡ್ಲಿಕ್ಕೆ ನಿಮ್ಗೆ ಗುರು ಮಹಾರಾಜ ಒಳ್ಳೆ ರೀತಿಯ ರಿಸಲ್ಟ್ ಅನ್ನ, ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಅದಕ್ಕೆ ಬೇಕಾಗಿ ನೀವು ಖಂಡಿತ ಪ್ರಯತ್ನ ಮಾಡ್ಬೋದು. ಇನ್ನು ಒಂದು ನೆನ್ಪಿಟ್ಕೊಳ್ಬೇಕು, ಏನ್ ಗೊತ್ತಾ, ಚಂದ್ರನಿಂದ 8ನೇ ಮನೆಯಲ್ಲಿ ಗುರು ಬಂದಾದಾಗ ಹೆದರುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಏನ್ ಗೊತ್ತಾ, ಗುರು ಬಂದು ನಾಲೆಜ್, ಗುರು ಬಂದು ಜ್ಞಾನ. ನಿಮ್ಮ
8ನೇ ಮನೆ ಅಂದ್ರೆ ಪರಿವರ್ತನೆ, 8ನೇ ಮನೆ ಟ್ರಾನ್ಸ್ಫಾರ್ಮೇಶನ್. ಓಕೆ, ಹಾಗಾದ್ರೆ ನಿಮ್ಮ ಜ್ಞಾನದಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿ. ಪ್ರತಿ ಬಾರಿ ಕೂಡ ನಿಮ್ಮ ಜ್ಞಾನವನ್ನ ಅಪ್ಡೇಟ್ ಮಾಡಿ, ಹೊಸ ಹೊಸ ಪುಸ್ತಕಗಳನ್ನು ಓದಿ, ಗುರುಗಳನ್ನ ಕೇಳಿಸ್ಕೊಳ್ಳಿ, ಪ್ರವಚನಗಳನ್ನ ಕೇಳಿಸ್ಕೊಳ್ಳಿ. ನಿಮ್ಮ ಒಂದು ನಾಲೆಜ್ ಅನ್ನ ನೀವು ಅಪ್ಡೇಟ್ ಮಾಡ್ತಾ ಹೋಗುವುದರಿಂದ, ಪ್ರತಿದಿನ ಹೊಸ ಹೊಸ ವಿಚಾರಗಳನ್ನ ನಾಲೆಜ್ ಜ್ಞಾನವನ್ನ ನೀವು ಗಳಿಸಿಕೊಳ್ಳುವುದರಿಂದ ಚಂದ್ರನಿಂದ 8ನೇ ಮನೆ ಗುರು 100% ಒಳ್ಳೆ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿಯೇ ಮಾಡ್ತಾನೆ. ಯಾಕಂದ್ರೆ ನೇರವಾಗಿ ಧನಸ್ಥಾನ ನೋಡ್ತಾ ಇದ್ದಾನೆ, ಆತನ ಮನೆಯನ್ನೇ ನೋಡ್ತಾನೆ. ಸೊ ಹಣಕಾಸಿನ ವಿಚಾರದಲ್ಲಿ ಆತ ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿದೆ. ಸೊ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ. ಸುಮ್ಮನೆ ಏನೋ ಅಲ್ವಾ ಟೆನ್ಷನ್ ಮಾಡ್ಕೊಳ್ಳೋದಲ್ಲ, ಟೆಕ್ನಿಕ್ ಗೊತ್ತಿರ್ಬೇಕು. ಒಂದು ಬುಕ್ ತನ್ನಿ, ಪ್ರತಿದಿನ ಓದಿ. ಭಗವದ್ಗೀತೆ ಓದ್ತೀರಾ, ರಾಮಾಯಣ ಓದ್ತೀರಾ, ಮಹಾಭಾರತ ಓದ್ತೀರಾ, ಅಥವಾ ಇನ್ನಿತರ ಯಾವುದೇ ಬುಕ್ ಓದ್ತೀರಾ, ಅಥವಾ ಗುರುಗಳನ್ನ ಕೇಳಿಸ್ಕೊಳ್ತೀರಾ, ಪ್ರವಚನ ಕೇಳಿಸ್ಕೊಳ್ತೀರಾ, ನಿಮ್ಗೆ ಬಿಟ್ಟದು. ಬಟ್ ನೀವು ಅದನ್ನ ಪ್ರತಿದಿನ ಮಾಡ್ಬೇಕಾದಂತಹ ಅನಿವಾರ್ಯತೆ ಉಂಟು. ಚಂದ್ರನಿಂದ 8ನೇ ಮನೆ ಗುರು ಟ್ರಾನ್ಸ್ಫಾರ್ಮೇಶನ್ಗೆ ಒಳಗಾಗಿರುವುದರಿಂದ ನಿಮ್ಮ ಜ್ಞಾನದಲ್ಲಿ ಟ್ರಾನ್ಸ್ಫಾರ್ಮೇಶನ್ ತನ್ನಿ. ನಿಮ್ಮ ಜ್ಞಾನದಲ್ಲಿ ನೀವು ಬಹಳಷ್ಟು ವಿಶೇಷ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಜ್ಞಾನವನ್ನು ಗಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. 8ನೇ ಮನೆಯಲ್ಲಿರುವಂತಹ ಗುರು ಯಾವುದೇ ಕಾರಣ ನಿಮಗೆ ತೊಂದರೆಯನ್ನ ಕೊಡೋದಿಲ್ಲ. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಂಡ್ರೆ ಟೆಕ್ನಿಕಲಿ ಇದನ್ನ ದಯವಿಟ್ಟು ಫಾಲೋ ಮಾಡ್ಲಿಕ್ಕೆ ನೋಡಿ, ನೀವು ಗೆದ್ದು ಬಿಡ್ತೀರ. ಅದೇ ರೀತಿ ಗುರು ಚಂದ್ರನಿಂದ ಅಷ್ಟಮದಲ್ಲಿ ಬರುವುದರಿಂದ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕೊಲೆಸ್ಟ್ರಾಲ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಡಿ. ನೀವು ದಪ್ಪ ಆಗ್ತಾ ಹೋದಾಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಪ್ರತಿದಿನ ವಾಕಿಂಗ್ ಅಥವಾ ವ್ಯಾಯಾಮ ಮಾಡಿ, ಅಥವಾ ಯೋಗ ಕಲ್ತು ಅದನ್ನ ಮಾಡಿ, ಪ್ರಾಣಾಯಾಮ ಮಾಡಿ. ಸೊ ಇದು ಕಂಪಲ್ಸರಿಯಾಗಿ ಮಾಡಬೇಕು. ನೀವು ವೃಶ್ಚಿಕ ಲಗ್ನದವರು ಅಥವಾ ರಾಶಿಯವರು ಇದನ್ನ ಕಂಪಲ್ಸರಿಯಾಗಿ ಮಾಡ್ಬೇಕಂತ ಹೇಳ್ತೇನೆ. ಮಾಡಿದಾಗ ನಿಮ್ಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಅಲ್ಲಿಂದಲೇ ದೂರ ಆಗ್ತವೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಫ್ಯಾಟ್ ಆಗ್ಬಾರ್ದು, ಅಂದ್ರೆ ದಪ್ಪ ಆಗ್ಲಿಕ್ಕೆ ಹೋಗ್ಬೇಡಿ, ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ಕೊಳ್ಬೇಡಿ. ಅದರ ಬಗ್ಗೆ ತೀವ್ರ ಗಮನ ಕೊಡಿ ಅಂತ ಹೇಳ್ತೇನೆ. ಆನಂತರ ಹೇಗೆ ಬೊಜ್ಜು ಕರಗಿಸ್ಲಿಕ್ಕೆ, ನೀವೀಗ ನಾನು ತೆಳ್ಳಗಿದ್ದೀನಿ ಸರ್ ಏನು, ಓಕೆ ಅದು ನೋ ಪ್ರಾಬ್ಲಮ್. ಬಟ್ ನೀವೆಲ್ಲೋ ಒಂದ್ ಕಡೆ ಅಚಾನಕ್ಕಾಗಿ ದಪ್ಪ ಆಗಲಿಕ್ಕೆ ಶುರು ಮಾಡಿಬಿಟ್ರಿ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯ್ತು, ನಿಮ್ಗೆ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅಷ್ಟಮದ ಭಾವ ಏನುಂಟು ಅದು ಆಕ್ಟಿವೇಟ್ ಆಗಿದೆ, ಅವಾಗ ನಿಮ್ಗೆ ಪೀಡೆಯನ್ನ ಕೊಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಅದರ ಬಗ್ಗೆ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಡೆಫಿನೆಟ್ ಆಗಿದೆ. ಇನ್ನು ಪ್ರಿಕಾಷನ್ ಅಲ್ಲಿ ಹೇಳಿದ್ದೇನೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ನೀವು ಗೆಲ್ತೀರಾ, ಏನು ತೊಂದರೆ ಇಲ್ಲ. ಓಕೆ, ಇನ್ನು ಕೇತು ಮಹಾರಾಜ್ ಏನ್ ಮಾಡ್ತಾನೆ, ನೇರವಾಗಿ ದಶಮ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಇದೇ ಬರುವ ಮೇ ತಿಂಗಳ 18ನೇ ತಾರೀಕಿನ ನಂತರ ದಶಮ ಸ್ಥಾನ ಪ್ರವೇಶ. ಕೇತು ಬಂದು ಡಿಟ್ಯಾಚ್ಮೆಂಟ್. ಹಾಗಾದ್ರೆ ಏನಾಗುತ್ತೆ, ಕೇತು ಡಿಟ್ಯಾಚ್ಮೆಂಟ್ ಆದಾಗ ಮೇ ಬಿ ನೀವು ಒಂದು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ಬೋದು, ಕೆಲಸದಲ್ಲಿ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ಬೋದು. ಒಂದ್ ಲೆಕ್ಕದಲ್ಲಿ ಕೇತು ಏನ್ ಮಾಡ್ತಾನೆ, ಅಥವಾ ಸೂರ್ಯನ ತರಾನೇ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಸೂರ್ಯ ಬಂದು ನಿಮ್ಗೆ ವಿಸಿಬಲ್ ಎನರ್ಜಿ ಅದು, ಕೇತು ಬಂದು ವಿಸಿಬಲ್ ಇಲ್ಲ, ಅದು ಎಲ್ಲ ಒಂದ್ ಕಡೆ ಹಿಡನ್ ಆಗಿರುವಂತ ಎನರ್ಜಿ ಅದು. ಬಟ್ ತಾಕತ್ ಮಾತ್ರ ಸೂರ್ಯನ ತರಾನೇ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಕೂಡ ಎಲ್ಲೊಂದ್ ಕಡೆ ಯಾರಿಗೂ ಗೊತ್ತಿಲ್ಲದೇನೆ ಕೆಲಸವನ್ನ ಚೇಂಜ್ ಮಾಡುವಂತದ್ದು, ಒಂದು ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗುವಂತ ಯೋಗ ಭಾಗ್ಯ ಕೂಡ ಆತ ಕೇತು ಬಂದು ಕ್ರಿಯೇಟ್ ಮಾಡ್ತಾನೆ. ಹೆದರುವಂತ ಅವಶ್ಯಕತೆ ಏನಿಲ್ಲ, ಹೋದ್ರೆ ಒಳ್ಳೆ ಕೆಲಸನೇ ಸಿಗ್ಬೋದು. ಯಾಕಂದ್ರೆ ಸ್ವಲ್ಪ ವಿಮರ್ಶೆಗೆ ಒಳಪಡಿಸಿ ಮತ್ತೆ ನೀವು ಹೋಗಿ ಅಂತ ಹೇಳ್ತೇನೆ, ಚೆನ್ನಾಗಿರುತ್ತೆ. ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಏನಾಗುತ್ತೆ, ರಾಹು ಮಹಾರಾಜ ಏನ್ ಮಾಡ್ತಾನೆ, ನೇರವಾಗಿ 4ನೇ ಮನೆಯನ್ನ ಪ್ರವೇಶ ಮಾಡ್ತಾನೆ. ಇಲ್ಲಿ ಸ್ವಲ್ಪ ಪ್ರಿಕಾಷನ್ ಬೇಕಾಗುತ್ತೆ. 4ನೇ ಮನೆಯಲ್ಲಿ ರಾಹು ಬಂದಾಗ ಆಕ್ಚುಲಿ ಏನಾಗುತ್ತೆ, 4ನೇ ಮನೆ 4th ಹೌಸ್ ಅಂದಾಗ, ಆ 4th ಹೌಸ್ ಏನಿದೆ ಅದು ರಾಹುಗೆ ಮೂಲ ತ್ರಿಕೋನ ರಾಶಿ, ಮತ್ತೆ 10th ಹೌಸ್ ಏನಿದೆ ಅದು ಕೇತುವಿನ ಮೂಲ ತ್ರಿಕೋನ ರಾಶಿ. ಅದರಿಂದಾಗಿ ಅಂದ್ರೆ ಏನಾಗುತ್ತೆ, ಎಲ್ಲೊಂದ್ ಕಡೆ ರಾಹು ಮತ್ತು ಕೇತುಗಳು, ರಾಹು ಬಂದು ನಾರ್ತ್ ನೋಡ್ ಅಂತ ಕರಿತೇವೆ, ಕೇತು ಬಂದು ಸೌತ್ ನೋಡ್ ಅಂತ ಕರಿತೇವೆ. ಸೊ ಅಲ್ಲಿಗೇನೆ ಇಬ್ರು ಬರ್ತಾ ಇದ್ದಾರೆ ಅಂದಾಗ ನಿಮ್ಗೆ ಅದು ತುಂಬಾ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಪ್ರಿಕಾಷನ್ ಬೇಕು ನಮ್ಗೆ. ರಾಹು ತನ್ನ ಒಂದು ಚಾಳಿಯನ್ನ ತೋರಿಸಬಲ್ಲ, ರಾಹು ತನ್ನ ಪ್ರಭಾವವನ್ನು ತೋರಿಸಬಲ್ಲ. ಅದಕ್ಕೋಸ್ಕರ ಭೂಮಿ ಮನೆ ವಿಚಾರಗಳಲ್ಲಿ, ಭೂಮಿ ಮಾಡುವಾಗ, ಮನೆ ಮಾಡುವಾಗ, ವಾಹನ ಖರೀದಿ ಮಾಡುವಾಗ, ಅಥವಾ ಓಲ್ಡ್ ಮನೆ ಖರೀದಿ ಮಾಡುವಾಗ, ಓಲ್ಡ್ ವಾಹನ ಖರೀದಿ ಮಾಡುವಾಗ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಇಂಡಿಕೇಶನ್ ಇದೆ. ಮೋಸಗಳು ಕೂಡ ಆಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಬಹಳ ಪ್ರಿಕಾಷನ್ಸ್ ಅನ್ನು ಇಟ್ಟುಕೊಂಡು ನೀವು ಹೋದಾಗ ಮೇ ಬಿ ಅದು ಅಂತ ಸಮಸ್ಯೆಯನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಲ್ಲ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಒಂದು ಆ ಕಾಮನ್ ಸೆನ್ಸ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡಬೇಕಾದಂತಹ ಅನಿವಾರ್ಯತೆ. ಮತ್ತೆ ಹೋಗಿ ಲಬಲಬ ಅಂತ ಬಾಯಿ ಪಡ್ಕೊಳ್ಳೋದಲ್ಲ, ಸರ್ ಮೋಸ ಹೋಯ್ತು ಸರ್, ಗೊತ್ತೇ ಆಗಿಲ್ಲ, ಅವರನ್ನು ನಂಬಿಬಿಟ್ಟೆ. ಅದಕ್ಕೋಸ್ಕರ ತುಂಬಾ ಯಾರನ್ನು ನಂಬುವ ಹಾಗಿಲ್ಲ, ತುಂಬಾ ಯಾರನ್ನು ಆಶ್ರಯಿಸುವ ಹಾಗಿಲ್ಲ, ತುಂಬಾ ಯಾರಿಗೂ ಡಿಪೆಂಡ್ ಆಗುವ ಹಾಗಿಲ್ಲ. ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ, ಮನೆಯವ್ರ ಜೊತೆ ಕುಳಿತುಕೊಂಡು ಚರ್ಚೆ ಮಾಡಿ, ಆ ನಂತರ ಹೋಗಿ ಭೂಮಿ ಮನೆ ವಾಹನ ಖರೀದಿ ಮಾಡುವಂತಹ ಕೆಲಸ ಮಾಡಿ. ಡೆಫಿನೆಟ್ ಆಗಿ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಆಗಿಯೇ ಆಗುತ್ತೆ. ಓಕೆ, ಗೊತ್ತಾಯ್ತು. ಇನ್ನು ನಮ್ಮ ವೃಶ್ಚಿಕ ರಾಶಿಯವರಿಗೆ 2025ರಲ್ಲಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಮ್ಗೆ ಹೇಳಲೇಬೇಕು, ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಹಾಗೆ ಕೂಡ ಈ ಜಾತಕಕ್ಕೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸೇ. ಎಲ್ಲೊಂದ್ ಕಡೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರನ್ನ ಸರಿ ಮಾಡಕ್ಕಾಗಲ್ಲ. ಅವ್ರನ್ನ ಎಷ್ಟು ಸರಿ ಮಾಡ್ಲಿಕ್ಕೆ ನೋಡ್ತೀರಾ ಅವ್ರು ಅಷ್ಟೇ ಸ್ಟಬನ್ ಆಗಿಬಿಡ್ತಾರೆ, ಅವ್ರನ್ನ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಿಮ್ಮ ಪಾರ್ಟ್ನರ್ಗೆ ಏನ್ ಬೇಕು, ಅವ್ರಿಗೆ ದುಡ್ಡು ಬೇಕು, ಅವ್ರಿಗೆ ಒಳ್ಳೆ ಊಟ ಉಪಚಾರ ಬೇಕು. ಸೊ ಇದನ್ನೆಲ್ಲ ಮಾಡಿಕೊಡಿ ಅಂತ ಹೇಳ್ತೇನೆ. ಅವರೊಂದು ಶಿಸ್ತುಬದ್ಧವಾಗಿ ಅವರಷ್ಟಕ್ಕೆ ಇರ್ತಾರೆ, ಏನು ಸಮಸ್ಯೆ ಇಲ್ಲ. ಓಕೆ, ಈಗ ಯಾರಾದ್ರೂ ನೀವು ಗಂಡಸರು ಅಂತ ಇಟ್ಕೊಳ್ಳೋಣ, ನಿಮ್ದು ವೃಶ್ಚಿಕ ರಾಶಿಯ ಜಾತಕ, ಗಂಡಸರು ನೀವು, ನಿಮ್ಮ ಪತ್ನಿಗೆ ದುಡ್ಡು ಬೇಕು, ಆಗದೆ ಅವ್ರಿಗೆ ದುಡ್ಡನ್ನ ಕೊಡಿ.
ಅವ್ರಿಗೆ ಒಳ್ಳೆಯ ತಿಂಡಿ ತಿನಿಸು ಊಟ ಬೇಕು, ಅವ್ರಿಗೆ ಅದನ್ನ ಕೊಡಿ, ಅವ್ರನ್ನ ಸ್ಯಾಟಿಸ್ಫೈಡ್ ಮಾಡಿ, ನಿಮ್ಮ ಸ್ಯಾಲರಿಯಿಂದ ಸ್ವಲ್ಪ ಹಣವನ್ನು ಅವರ ಅಕೌಂಟ್ಗೆ ಹಾಕ್ತಾ ಹೋಗಿ. ಮೇ ಬಿ ನಿಮ್ಮ ಮದುವೆ ಜೀವನ ಬ್ಯಾಲೆನ್ಸ್ ಆಗ್ಬೋದು. ಅರ್ಥ ಆಯ್ತಾ? ತುಲಾರಾಶಿ 12ನೇ ಮನೆಯಲ್ಲಿದೆ, ನಿಮ್ಮ ಪಾರ್ಟ್ನರ್ ಖರ್ಚು ಮಾಡುವವರು ಅಂತ ಉಂಟು. ಅವ್ರಿಗೆ ಖರ್ಚು ಮಾಡೋದಂದ್ರೆ ಇಷ್ಟ ಆಗುತ್ತೆ, ತಿರುಗುದಂದ್ರೆ ಇಷ್ಟ ಆಗುತ್ತೆ ಅನ್ನೋ ಇಂಡಿಕೇಶನ್ ಇದೆ. ನೀವು ಅದನ್ನ ಅವ್ರಿಗೆ ಕೊಟ್ಟು ನೋಡಿ, ಅವಾಗ ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫ್ ಬ್ಯಾಲೆನ್ಸ್ ಆಗ್ಬೋದು. ಅದೇ ನಿಮ್ದು ಸ್ತ್ರೀ ಜಾತಕ, ನಿಮ್ಮ ಗಂಡ ನೀವು ಹೇಳಿದಾಗ ಇಲ್ಲ, ಇರುವುದು ಕೂಡ ಇಲ್ಲ, ಅವ್ರು ಎಷ್ಟು ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ ಅಷ್ಟು ಸ್ಟಬನ್ ಆಗಿಬಿಡ್ತಾರೆ. ಸೊ ಅವ್ರಿಗೆ ಏನ್ ಬೇಕು? ಅವ್ರಿಗೆ ಒಳ್ಳೆ ಊಟ ಉಪಚಾರ, ಮತ್ತೆ ಅವ್ರು ಹೇಗೆ ಬೇಕೋ ಹಾಗೆ ಇರ್ತಾರೆ, ಅವ್ರಿಗೆ ಬೇಕಾದಾಗೆ. ಅದು ನೀವು ಹೇಳಿದಾಗ ಇರುವುದಿಲ್ಲ. ಅವ್ರ ಕಾಲಿ ನೆಲದಲ್ಲಿ ಬೇಕಾದ್ರೂ ಹೋಗಿ ಮಲಕ್ಕೊಳ್ತಾರೆ ಅಲ್ವಾ? ಅವ್ರಿಗೆ ಹಾಸಿಗೆನೇ ಬೇಕಂತೇನಿಲ್ಲ, ಎಲ್ಲಿ ಹೋದ್ರಲ್ಲಿ ನಿದ್ದೆ ಬರುತ್ತೆ ಅವ್ರಿಗೆ, ಎಲ್ಲಿ ಬೇಕೋ ಹಾಗೆ ಬಿದ್ದುಕೊಳ್ತಾರೆ, ಎಲ್ಲಿ ಬೇಕೋ ಹಾಗೆ ಇರ್ತಾರೆ ಅವ್ರು. ಅವ್ರಿಗೆ ಒಂದು ಶಿಸ್ತುಬದ್ಧವಾಗಿ ಹೋಗ್ಬೇಕಂತ ಏನು ಇರುವುದಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಟು ಬಿಡಿ. ಬಟ್ ಅವ್ರಿಗೆ ಒಳ್ಳೆ ಊಟ ಉಪಚಾರ ಮಾಡಿ ಕೊಡಿ ಅಂತ ಹೇಳ್ತೇನೆ. ಬಟ್ ರಿಪೇರಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವ್ರು ರಿಪೇರಿ ಅಂತೂ ಆಗುದಿಲ್ಲ ನಿಮ್ಮಿಂದಾಗಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಸ್ತ್ರೀಯರು ಕೂಡ. ಗಂಡಸರಿಗೆ ಹೇಳಿದ್ದೇನೆ, ಸ್ತ್ರೀಯರಿಗೂ ಹೇಳಿದ್ದೇನೆ, ಏನ್ ಟೆಕ್ನಿಕ್ ಫಾಲೋ ಮಾಡ್ಬೇಕಂತ. ಸಾಧ್ಯ ಆದ್ರೆ ಮಾಡಿ ನೋಡಿ, ಇವಾಗ ಗೊತ್ತಾಗುತ್ತೆ. 2025ರಲ್ಲಿ ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇದೆ. ಅದರಲ್ಲಿ ಏನ್ ಡಿಸ್ಟರ್ಬೆನ್ಸ್ ಆಗ್ಬೋದು? ಯಾಕಂದ್ರೆ ಗುರು ಮಹಾರಾಜ 8ನೇ ಮನೆಗೆ ಬರ್ತಾ ಇದ್ದಾನೆ. ಓಕೆ, ಆನಂತರ ಬೈ ಡಿಫಾಲ್ಟ್ ಆಗಿ ನಿಮ್ಮ 6ನೇ ಮನೆ ಆಕ್ಟಿವೇಟ್ ಆಗಿರುತ್ತೆ. ಓಕೆ, ಯಾವುದೋ ಒಂದು ಕಾರಣಕ್ಕೆ, ಯಾಕೆಂತ ಕೇಳಬೇಡಿ. ಈಗ ಎರಡೂ ಮನೆಗಳು ಕೂಡ ಡಿಸ್ಟರ್ಬೆನ್ಸ್ಗೆ ಬರುತ್ತೆ. ಅದರಿಂದಾಗಿ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ 1 ವರ್ಷಗಳ ಕಾಲ, 2025 ಪೂರ್ತಿ. ಓಕೆ, ಸೊ ಏನ್ ಡಿಸ್ಟರ್ಬೆನ್ಸ್ ಆಗ್ಬೋದು? ಜಗಳಗಳಾಗ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿ ಅಲ್ಲಿಂದ ಡಿಸ್ಟರ್ಬೆನ್ಸ್ ಆಗ್ಬೋದು. ಸೊ ಅದರ ಬಗ್ಗೆ ಬಹಳ ಗಮನ ಕೊಡಬೇಕಾಗುತ್ತೆ. ಆ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ. ಬಹಳ ಶಾಂತ ರೀತಿಯಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ನೆಕ್ಸ್ಟ್ ಇನ್ನೊಂದು ವಿಚಾರ ಏನಿರ್ತದೆ 2025ರಲ್ಲಿ ನಿಮ್ಮ ಆರೋಗ್ಯ. ದಯವಿಟ್ಟು ನಿಮ್ಮ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ನಿಮ್ಮ 2025ರಲ್ಲಿ ನಿಮ್ಮ ಕನ್ಯಾ ರಾಶಿ ಬೈ ಡಿಫಾಲ್ಟ್ ಆಗಿ ಆಕ್ಟಿವೇಟ್ ಆಗುತ್ತೆ, 6th ಹೌಸ್ ಬೈ ಡಿಫಾಲ್ಟ್ ಆಗಿ ಆಕ್ಟಿವೇಟ್ ಆಗುತ್ತೆ. ಆನಂತರ ನಿಮ್ಮ ಲಗ್ನ ಆಕ್ಟಿವೇಟ್ ಆಗುತ್ತೆ, ನಿಮ್ಮ ಚಂದ್ರನ ರಾಶಿ ಆಕ್ಟಿವೇಟ್ ಆಗುತ್ತೆ. ಆನಂತರ 8ನೇ ಮನೆ ಆಕ್ಟಿವೇಟ್ ಆಗುತ್ತೆ. ಇದೆಲ್ಲವೂ ಕೂಡ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಉಂಟು. ಯಾಕಂದ್ರೆ 6ನೇ ಮನೆ, 8ನೇ ಮನೆ, 11ನೇ ಮನೆಯಲ್ಲಿ ಕನ್ಯಾ ರಾಶಿ ಇದೆ. ಅಥವಾ ಆರೋಗ್ಯ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಬಿ ಕೇರ್ಫುಲ್. ನಂದು ಒಂದು ಟೆಕ್ನಿಕ್ ಇದೆಯಲ್ವಾ, ಪ್ರತಿದಿನ ಬೆಳಿಗ್ಗೆ ಎದ್ದು 2 ಗ್ಲಾಸ್ ನೀರು ಕುಡೀರಿ ಅಂತ ಹೇಳ್ತೇನೆ, ಬಾಯಿ ತೊಳಿಯದೆ. ಇದು ಅಮೃತದ ತರ ಕೆಲಸ ಮಾಡುತ್ತೆ. ನಿಮ್ಮನ್ನ ಒಂದಷ್ಟು ಕ್ಲೆನ್ಸಿಂಗ್ ಮಾಡುತ್ತೆ, ಟಾಕ್ಸಿನ್ಸ್ ಅನ್ನ ಹೊರ ಹಾಕುತ್ತೆ. ನೀವು ಬಹಳ ಗಟ್ಟಿಮುಟ್ಟಾಗಿರ್ತೀರಾ. ನಾನು ಹೇಳ್ತೀನಿ, ಪ್ರತಿಯೊಬ್ರು ಕೂಡ, ಪ್ರತಿ ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣನೇ ಬಾಯಿ ತೊಳಿಯದೆ 1ರಿಂದ 2 ಗ್ಲಾಸ್ ನೀರನ್ನ ಸೇವನೆ ಮಾಡೋದ್ರಿಂದ, ಅದು ಕುಳಿತುಕೊಂಡು, ಡೆಫಿನೆಟ್ ಆಗಿ ನಿಮ್ಮ ಹಾಸ್ಪಿಟಲ್ ಎಲ್ಲ ಬಂದಾಗ್ಬೋದು ನಾಳೆ. ಆ ಹಾಸ್ಪಿಟಲ್ಗೆ ಇನ್ಕಮ್ ಕಡಿಮೆ ಆಗ್ಬೋದು. ಯಾಕಂದ್ರೆ ನೀವು ಆರೋಗ್ಯವಂತರಾಗಿ ನಿಮ್ಗೆ ಹಾಸ್ಪಿಟಲ್ಗೂ ಅಗತ್ಯನಿಲ್ಲ. 2013ರಿಂದ ನಾನು ಫಾಲೋ ಮಾಡ್ತಾ ಇದ್ದೇನೆ. ನಿಜವಾಗಿ ಹೇಳ್ತೇನೆ, ಅದೊಂಥರ ಎಲ್ಲೋ ಒಂದ್ ಕಡೆ ದೇವರ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೇಕು. ಸೊ ಹಾಸ್ಪಿಟಲ್ಗೆ ಹೋಗುವಂತ ಅಗತ್ಯನೇ ಬರೋದಿಲ್ಲ. ಕೊರೋನಾ ಬಂದಿತ್ತು, ಅದರಲ್ಲೂ ಗೆದ್ದು ಬಂದಿದ್ದೇನೆ. ಇದು ಪರಿಸ್ಥಿತಿ. ಓಕೆ, ಗೊತ್ತಾಯ್ತು ಈಗ. ಆನಂತರ ಯಾವುದು ಕೂಡ ಒಂದು ಚಿಕ್ಕ ಪುಟ್ಟ ಏನು ಒಂದು ಜ್ವರ ಬಂತು ಅಂದಾಗ ಒಂದು ಟ್ಯಾಬ್ಲೆಟ್ ಇಂದಲೇ ಗುಣ ಆಗುತ್ತೆ, ಏನು ಸಮಸ್ಯೆ ಆಗಲ್ಲ ಅಲ್ವಾ? ಅಷ್ಟು ಸುಲಭದಲ್ಲಿ ಯಾವುದು ಕೂಡ ಅಟ್ಯಾಕ್ ಆಗಲ್ಲ. ಅದಕ್ಕೋಸ್ಕರ ವೃಶ್ಚಿಕ ರಾಶಿಯವರಂತೂ ಬಹಳ ವಿಶೇಷ ರೀತಿಯಲ್ಲಿ ಇದನ್ನು ಫಾಲೋ ಮಾಡಿ. ಯೋಗ, ಪ್ರಾಣಾಯಾಮ, ವ್ಯಾಯಾಮ, ವಾಕಿಂಗ್, 2 ಗ್ಲಾಸ್ ನೀರು ನಿಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಅದು ನಿಮ್ಗೆ ಸಹಾಯ ಮಾಡುತ್ತೆ. ದಯವಿಟ್ಟು ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಖಂಡಿತ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ. ಇನ್ನು ಯೋಗ್ಯ ವಯಸ್ಕರು ಮದುವೆಗೆ ಬೇಗ ಪ್ರಯತ್ನ ಮಾಡ್ತೇನೆ. ನಾನು ಹೇಳ್ತೀನಿ 1 ವರ್ಷಗಳ ಕಾಲ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ. ಗುರು ನಿಮ್ಮ ಭಾಗ್ಯಕ್ಕೆ ಬರಲಿ, ಚಂದ್ರನಿಂದ ಭಾಗ್ಯಕ್ಕೆ ಗುರು ಬರ್ತಾನೆ, ಅದು ಫೇವರಬಲ್ ಆಗುತ್ತೆ. ಆನಂತರ ಯಾರಿಗೆಲ್ಲ ಮನೆ ಖರೀದಿ ಮಾಡಬೇಕು, ಪ್ರಿಕಾಷನ್ ಆಲ್ರೆಡಿ ಕೊಟ್ಟಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಕೆಲಸದ ವಿಚಾರದಲ್ಲಿ ಖಂಡಿತ ನೀವು ಹೋಗ್ಬೋದು. ದುಡ್ಡಿನ ವಿಚಾರದಲ್ಲಿ ಹೇಳಿದ್ದೇನೆ, ಯಾರಿಗೂ ಕೊಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಅಂತ. ಆನಂತರ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಸಂಬಂಧಗಳನ್ನ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ, ಚೆನ್ನಾಗಿರುತ್ತೆ. ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕಿದ್ರೆ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಒಡ ಹುಟ್ಟಿದವ್ರ ಸಮೇತ ಸಫರ್ ಆಗ್ತಾರೆ ಅನ್ನೋ ಇಂಡಿಕೇಶನ್ ಇದೆ. ಸೊ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ತುಂಬಾ ಫೇವರಬಲ್ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ. ಆನಂತರ ಇಷ್ಟವರೆಗೆ ಯಾರೆಲ್ಲ ಮಕ್ಕಳ ಮದುವೆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ತೊಂದರೆ ಎಲ್ಲ ನಿವಾರಣೆ ಆಗುತ್ತೆ. ಯಾರೆಲ್ಲ ಇಷ್ಟವರೆಗೆ ಮಕ್ಕಳ ಮದುವೆ ಆಗ್ಬೇಕು, ಮಗಳಿಗೆ ಮದುವೆ, ಮಗನಿಗೆ ಮದುವೆ ಆಗ್ಬೇಕು, ಅದರಲ್ಲೆಲ್ಲ ಸಫರ್ ಆಗ್ತಾ ಹೋಗಿದ್ದೀರಾ, ಸೊ ಅದೆಲ್ಲವೂ ಕೂಡ ನಿಮ್ಗೆ ಕ್ಲೆನ್ಸ್. ಯಾಕಂದ್ರೆ ಇಷ್ಟವರೆಗೆ ಕೇತು ಇದ್ದ, ಕೇತು ಏನ್ ಮಾಡ್ತಾನೆ, ದಶಮಕ್ಕೆ ಪ್ರವೇಶ ಮಾಡ್ತಾನೆ ಅಂದಾಗ ಆ ವಿಚಾರದಲ್ಲಿ ಕೂಡ ನಿಮ್ಗೆ ಸ್ಯಾಟಿಸ್ಫೈಡ್ ಸಿಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಒಂದಷ್ಟು ಟೆಕ್ನಿಕ್ ಅನ್ನ ಹೇಳಿಕೊಟ್ಟಿದ್ದೇನೆ, ದಯವಿಟ್ಟು ಇದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಗೆ ಎಲ್ಲೋ ಒಂದ್ ಕಡೆ ಡಿಪ್ರೆಸ್ಡ್ ಆಗ್ಬೇಕು, ಅಳಬೇಕು ಅಂತ ಸಮಸ್ಯೆಗಳೇ ಇರುವುದಿಲ್ಲ. ಟೆಕ್ನಿಕಲಿ ಇದನ್ನ ಫಾಲೋ ಮಾಡಿದಾಗ. ಯಾಕಂದ್ರೆ ಒಂದು ರಾಶಿ ಅಥವಾ ಒಂದು ಲಗ್ನದಲ್ಲಿ ನೀವು ಜನನ ಆಗಿದ್ದೀರಿ ಅಂದಾಗ ಅಲ್ಲಿ ಏನೋ ಒಂದು ಇದೆ ಅಂತ ಅರ್ಥ. ಅಲ್ಲಿ ಏನೋ ಒಂದಿದೆ, ಅದಕ್ಕೆ ಬೇಕಾದಂತೆ ನೀವು ಫಾಲೋ ಮಾಡ್ಬೇಕು. ಈಗ ಯಾರೋ ಮಕರ ರಾಶಿ ಮಕರ ಲಗ್ನದಲ್ಲಿ ಜನನ ಆಗಿದ್ದಾರೆ ಅಂದಾಗ ಅವ್ರಿಗೆ ಕಷ್ಟಪಡ್ಲೇಬೇಕು. ಅವ್ರು ಕಷ್ಟಪಡ್ಬೇಕು, ಕಷ್ಟಪಟ್ಟು ಬರ್ಬೇಕು. ಯಾಕಂದ್ರೆ ಅವ್ರು ಇರುವುದೇ ಹಾಗೆ, ಕಷ್ಟಪಡದೆ ಜೀವನನೇ ಇಲ್ಲ. ಸ್ಟೇಟಸ್ ಅನ್ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳುವ ಹಾಗಿಲ್ಲ, ಯಾರಿಗೂ ಇನ್ಸಲ್ಟ್ ಮಾಡುವ ಹಾಗಿಲ್ಲ
ಅಲ್ವಾ? ಆವಾಗ ಮಕರ ರಾಶಿ ಮಕರ ಲಗ್ನ ಗೆದ್ದು ಬಿಡುತ್ತೆ. ಅದೇ ರೀತಿ ವೃಶ್ಚಿಕ ರಾಶಿಯವರಿಗೂ ಕೂಡ ಅಥವಾ ವೃಶ್ಚಿಕ ಲಗ್ನದವರಿಗೂ ಕೂಡ ನಾನೇನು ಹೇಳಿದ್ದೇನೆ ನಿಮ್ಗೆ, ಅಷ್ಟೂ ಪ್ರಿಕಾಷನ್ಸ್ ಅನ್ನು ಇಟ್ಕೊಳ್ಳಿ, ದೇವರಾಣಿಗೂ ಗೆದ್ದು ಬಿಡ್ತೀರಾ. ನೀವು ಚಿಂತೆ ಮಾಡುವಾಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ನೀವು ಚಿಂತೆ ಏನ್ ಮಾಡಿದ್ರೆ ನಿಮಗೆ ಪ್ರಾಪರ್ ಗೈಡೆನ್ಸ್ ಇಲ್ಲ, ನಿಮಗೆ ಗೊತ್ತಿಲ್ಲ ನೀವು ಹೇಗೆ ಹೋಗ್ಬೇಕಂತ. ಸಫರ್ ಆಗುದು ನಾನು ಹೇಳಿದ್ದೇನೆ 31 49 ವಯಸ್ಸು ಸಫರ್ ಆಗ್ಲಿಕ್ಕೆ ಉಂಟು ಅಂತ ಅಲ್ವಾ? ಬಟ್ ಅದರಲ್ಲೂ ಕೂಡ ಮೇಲೆ ಬರ್ಲಿಕ್ಕೆ ಆಗುತ್ತೆ ನನ್ನ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ. ನಾನು ಯಾವುದೇ ಇದರಲ್ಲಿ ಪೂಜೆ ಹೇಳಿಲ್ಲ, ಯಾವುದೇ ರೀತಿಯ ಬೇರೆ ಟೆಕ್ನಿಕ್ ಹೇಳಿಲ್ಲ, ಬರೇ ನಿಮ್ಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೇನೆ. ಮತ್ತೆ ಏನೆಲ್ಲ ಪ್ರಿಕಾಷನ್ ಕೊಟ್ಟಿದ್ದೇನೆ ಅದನ್ನ ಫಾಲೋ ಮಾಡಿ. ಆ ನಂತರ ನನ್ನ ಜೊತೆ ಮಾತಾಡಿ, ಒಂದು 3 ತಿಂಗಳು ಫಾಲೋ ಮಾಡಿ ಮತ್ತೆ ಮಾತಾಡಿ. ಸರ್ ನೀವು ಹೇಳಿದ ಟೆಕ್ನಿಕ್ ಫಾಲೋ ಮಾಡಿದೆ ಸರ್, ಸಂತೋಷವಾಗಿದ್ದೇನೆ, ಖುಷಿಯಾಗಿದ್ದೇನೆ, ಜೀವನ ಏನು ಅಂತ ಗೊತ್ತಾಗಿದೆ, ನಾನು ಎಂಜಾಯ್ ಮಾಡ್ತಾ ಇದ್ದೇನೆ. 100% ನೀವು ನನ್ನ ಜೊತೆ ಆ ರೀತಿ ಶೇರ್ ಮಾಡ್ಕೊಳ್ತೀರಾ. ಅಲ್ಲಿವರೆಗೆ ಕಾದು ನೋಡಿ ಅಂತ ಹೇಳ್ದೇನೆ, ಚೆನ್ನಾಗಿರ್ತೀರ. ಓಕೆ, ಇದಿತ್ತು ಇವತ್ತಿನ ವೃಶ್ಚಿಕ ರಾಶಿಯವರ ಭವಿಷ್ಯ. ಸೊ ವೃಶ್ಚಿಕ ರಾಶಿಯವರ ಒಂದು ಇಂಪ್ಯಾಕ್ಟ್. ಬಟ್ ನಿಮ್ಮ ಜಾತಕ ಫೈನಲ್ ಆಗಿರುತ್ತೆ, ದಯವಿಟ್ಟು ನಿಮ್ಮ ಜಾತಕವನ್ನ ತೋರಿಸಿ ವಿಮರ್ಶೆ ಮಾಡಿಸಿ ಏನ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಏನ್ ಪ್ರಿಕಾಷನ್ ತಗೊಳ್ಬೋದು ಅದರ ಬಗ್ಗೆ ಒಂದು ಪ್ರಿಕಾಷನ್ ತಗೊಳ್ಳಿ. ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇಷ್ಟೇ ಒಂದು ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿದಾಗ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನ ಲೈಫ್ ಲಾಂಗ್ ಕೂಡ ಚೆನ್ನಾಗಿರುತ್ತೆ. ನೀವ್ ಯಾಕೆ ಅದನ್ನ ಫಾಲೋ ಮಾಡಬಾರ್ದು? ಅರ್ಥ ಆಯ್ತಾ? ನೀವ್ ಯಾಕೆ ಫಾಲೋ ಮಾಡಿ? ನಾನು ಹೇಳ್ತೀನಿ ಫಾಲೋ ಮಾಡಿ, ಚೆನ್ನಾಗಿರ್ತಾರೆ, ಗೆದ್ದು ಬಿಡ್ತೀರಾ. ಓಕೆ, ನಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಇದು ರಾಶಿಯಿಂದ ನೋಡ್ಕೊಳ್ಬೇಕು. ವೃಶ್ಚಿಕ ರಾಶಿಯ ಒಂದಷ್ಟು ವಿಚಾರವನ್ನು ಶೇರ್ ಮಾಡಿದ್ದೇನೆ, ತುಂಬಾನೇ ಚೆನ್ನಾಗಿರುತ್ತೆ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿನೇ ಪ್ರೊಸೀಡ್ ಆಗಿ. ಇಷ್ಟವರೆಗೆ ನೋಡಿದ ಪ್ರಕಾರ 100ರಲ್ಲಿ 23 ಮಂದಿ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಬಾಕಿ ಉಳಿದವ್ರು ನೋಡಿ ಹಾಗೇನೆ ಬಿಟ್ಟು ಹೋಗ್ತಾ ಇದ್ದಾರೆ. ದಯವಿಟ್ಟು ಹಾಗೆ ಮಾಡಬೇಡಿ, ನಮ್ಮ ಮೇಲೆ ಕೃಪೆ ದೊರಿಪ ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ತುಂಬಾ ಚೆನ್ನಾಗಿರುತ್ತೆ. ಒಂದಷ್ಟು ರಹಸ್ಯಮಯ ವಿಡಿಯೋಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ನಮ್ಗೆ ಅದೊಂಥರ ಮೋಟಿವೇಟ್ ಆಗುತ್ತೆ. ಓಕೆ, ಗೊತ್ತಾಯ್ತು. ಹಾಗಾದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.